ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಎಪಿಸೋಡನ್ನು ನೋಡ್ಕೊಬರೋಣ. ಶಾಂತಿ ರೋಹಿಣಿನ ನೀನು ಇವತ್ತಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅವರು ಮಲೇಷ್ಯಾನಿಂದ ಒಂದೇ ಬಂದಿದ್ದಾರೆ. ಇವತ್ತು ನೀನು ಇದ್ದಿದ್ರೆ ಮಲೇಷ್ಯಾದಲ್ಲಿ ಯಾವ ರೀತಿ ನಿಮ್ಮ ಅಪ್ಪನ ಬಿಡಿಸ್ಕೊಂಬರೋದು ಅಂತ ಹೇಳಿ ನಾವು ಮಾತಾಡ್ಕೊಬೋದಿತ್ತು. ನೀನು ಇದನ್ನ ಮಿಸ್ ಮಾಡಿಬಿಟ್ಟೆ ಅಂತ ಹೇಳಿ ಶಾಂತಿ ರೋಹಿಣಿನ ಬೈತಾಳೆ. ಅದಕ್ಕೆ ರೋಹಿಣಿ ಅತ್ತೆ ಅಲ್ಲಿ ನೋವು ಇದ್ಕೊಂಡು ನಾನು ಯಾವ ರೀತಿ ಅವ್ರ ಹತ್ರ ಮಾತಾಡೋದು ಅಂಥೇಳಿ ಸನ್ನೆ ಮಾಡಿ ಶಾಂತಿಗೆ ಹೇಳ್ತಾಳೆ. ಬಟ್ ಶಾಂತಿಗೆ ರೋಹಿಣಿ ಹೇಳೋದು ಅರ್ಥನೇ ಆಗೋದಿಲ್ಲ. ಏನು ಹೇಳ್ತಿದ್ದಾಳೆ ಇವಳು ಅಂತ ಅಂದ್ಬಿಟ್ಟು ಶಾಂತಿ ಸುಮ್ಮನೆ ಆಗೋಗ್ತಾಳೆ. ರೋಹಿಣಿ ಆ ಥರ ಅಂದ್ಕೊಂಡೆ ಸೈಲೆಂಟಾಗಿ ರೂಮ್ಗೆ ಹೋಗ್ಬಿಡ್ತಾಳೆ. ಅದಾದಮೇಲೆ ಮೀನಾ ಮತ್ತು ಸೂರ್ಯ ಇಬ್ಬರೂ ಸಹ ಕಣ್ಸನ್ನೆಲ್ಲ ಮಾತಾಡ್ಕೊತಿರ್ತಾರೆ. ಏನಿದು ಪೌಡ್ರಮ್ಮ ಒಂದು ನಾಟಕ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ಒಬ್ಬರು ಮಾತಾಡ್ಕೊತಿರ್ತಾರೆ. ಮೀನಾ ಸೂರ್ಯಗೆ ರೀ ಹಲ್ನೋವು ಇಲ್ಲದೆ ಅದೇನಕ್ಕೆ ಹಲ್ಲು ಕಿತ್ಕೊಂಡ್ಬರ್ತಾರೆ, ಸುಮ್ಮನೆ ರೀ, ಬೆಳಗ್ಗೆನ ಹಲ್ನೋವು ಅಂತ ಅವ್ರು ತುಂಬ ಒದ್ದಾಡ್ತಾ ಇದ್ರಲ್ವ, ಅದರಲ್ಲೂ ಗೊತ್ತಾಗಲ್ವ ಹಲ್ನೋವು ಅಂತ ಹೇಳಿ ಅಂತಾಳೆ. ಅದಕ್ಕೆ ಸೂರ್ಯ, ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ರೇ, ಆ ಅಮ್ಮನೇ ಒಂದು ದೊಡ್ಡ ನಾಟಕ, ಅವಳು ಹೇಳಿದ ತಕ್ಷಣ ನೀನು ನಂಬಿಬಿಟ್ಟೆ ಅಂತ ಹೇಳಿ ಸೂರ್ಯ ಅಂತಾನೆ. ಹೌದು, ಶ್ರುತಿನ ಮೆಚ್ಕೊಳ್ಲೇಬೇಕು, ಹಾಗೋ ಹೀಗೋ ಮಾಡಿ ಹಲ್ಲನ್ನು ಕಿತ್ಸ್ಕೊಂಡೇ ಬಂದುಬಿಟ್ಟಿದ್ದಾಳೆ ಅಂತ ಹೇಳಿ ಶ್ರುತಿನ ಹೊಗಳ್ತಾ ಇರ್ತಾರೆ. ಅದಾದಮೇಲೆ ಸೂರ್ಯ, ಏನಾದರೂ ಆಗಲಿ ಪೌಡ್ರಮ್ಮ ಜಾತಕನ ಬಂಡ ಬಯಲು ಮಾಡೇ ಮಾಡ್ತೀನಿ ನಾನು, ಏನು ಸತ್ಯ ಇದೆಯೋ ಆ ಸತ್ಯನ ಆಚೆ ತೆಗಿಲೇಬೇಕು ನಾವು ಅಂಥೇಳಿ ಸೂರ್ಯ ಮೀನಾ ಇಬ್ಬರೂ ಮಾತಾಡ್ಕೊತಿರ್ತಾರೆ. ಅದಾದಮೇಲೆ ಮಾರ್ನಿಂಗು ಇಬ್ಬರೂ ಶೆಡ್ಗೆ ಹೋಗೋಣ ಅಂತೇಳಿ ಫ್ರೆಂಡ್ಸ್ ಜೊತೆ ಎಲ್ಲನೂ ಕಾರ್ ಶೆಡ್ಗೆ ಹೋಗಿರ್ತಾರೆ. ಆಗ ಸೂರ್ಯ ಫ್ರೆಂಡ್ ಒಬ್ಬರು ಬರ್ತಾರೆ. ಏನೋ ಜಾಸ್ತಿ ದಿನ ಆದಮೇಲೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿ ಮಾತಾಡಿದಾಗ ಅವ್ನ ಬ್ಯಾಗಲ್ಲಿ ಡ್ರಿಂಕ್ಸ್ ಇರೋದು ನೋಡಿ, ಏನೋ ಡ್ರಿಂಕ್ಸ್ ತೊಗೊಬಂದಿದ್ಯಾ ಅಂತಂದಾಗ ದುಬೈ ಬ್ರ್ಯಾಂಡ್ ಇದು ಅಂತ ಹೇಳ್ತಾರೆ. ಸೂರ್ಯ, ದುಬೈ ಬ್ರ್ಯಾಂಡ ಇದು, ಏನೋ ಈ ಥರ ಎಲ್ಲ ಸುಳ್ಳು ಹೇಳ್ತಾ ಇದೆಯಾ ಅಂತಂದಾಗ, ಇಲ್ಲ ಕಣೋ, ದುಬೈ ಬ್ರ್ಯಾಂಡೇ ಅದು, ದುಬೈ ಡ್ರಿಂಕ್ಸ್ ಅದು, ನಾನು ದುಬೈಗೆ ಹೋಗ್ತಾ ಇದ್ದೀನಿ, ನಾಳೆನೇ ನಾನು ಫ್ಲೈಟು, ಅದಕ್ಕೆ ಒಂದು ಸ್ಮಾಲ್ದಾಗಿ ಪಾರ್ಟಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಅಂತ ಹೇಳಿ ಅಂತಾನೆ. ಪಾರ್ಟಿನ ಅಂಥೇಳಿ ಸೂರ್ಯ ಆಶ್ಚರ್ಯ ಆಗ್ತಾನೆ. ಫ್ರೆಂಡು, ಯಾಕೋ ಬರೋದಿಲ್ವೇನೋ ಏನು ಅಂತ ಅಂದಾಗ, ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಂತ ಅಂತಾರೆ. ಅವ್ರ ಫ್ರೆಂಡು ಬಂದು, ಯಾಕೋ ನಿಮ್ಮ ವೈಫಿಗೆ ಭಯ ಬೀಳ್ತೀಯೇನೋ ಅಂದಾಗ, ಇಲ್ಲಪ್ಪ ಆ ಥರ ಎಲ್ಲ ಏನಿಲ್ಲ, ಭಯ ಎಲ್ಲ ಏನೂ ಇಲ್ಲ ಅಂತ ಹೇಳ್ತಾನೆ. ಸರಿ, ಯಾವುದಕ್ಕೂ ಒಂದು ಸಲ ಒಂದು ನಿಮಿಷ ನಾನು ಹೆಂಡ್ತಿಗೆ ಫೋನ್ ಮಾಡಿಬಿಡ್ತೀನಿ ಅಂತ ಹೇಳಿ ಫೋನ್ ಮಾಡಿಬಿಟ್ಟು ಸೂರ್ಯ ಮಾತಾಡ್ತಾನೆ. ಈ ರೀತಿ ನನ್ನ ಫ್ರೆಂಡ್ ಬಂದಿದ್ದಾರೆ, ನಾಳೆನೇ ಅಂತ ಫ್ಲೈಟ್ ಇರೋದು, ಪಾರ್ಟಿ ಇಟ್ಕೋಬೇಕು ಅನ್ಕೊತಾ ಇದ್ದೀರಿ ಅಂತ ಅಂದಾಗ ಮೀನಾ, ಇಲ್ಲ ಪಾರ್ಟಿ ಎಲ್ಲ ಬೇಡ, ನೀವು ಯಾವ ಪಾರ್ಟಿ ಮಾತಾಡ್ತಿದ್ದೀರ ಅಂತ ನನಗೆ ಗೊತ್ತು, ಕುಡ್ಕೊಂಡೆಲ್ಲ ಬಂದರೆ ಮನೆಗೆ ಸೇರಿರೋದಿಲ್ಲ ಅಂಥೇಳಿ ವಾರ್ನ್ ಮಾಡ್ತಾ ಇರ್ತಾರೆ. ಇಲ್ಲಮ್ಮ, ಕುಡ್ಕೊಂಡೆಲ್ಲ ಏನೂ ಬರೋದಿಲ್ಲ, ಒಂದು ಚಿಕ್ಕದಾಗ ಒಂದು ಪಾರ್ಟಿ ಅಷ್ಟೇ, ಮುಗಿಸ್ಕೊಂಬಂದ್ಬಿಡ್ತೀನಿ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾನೆ. ಅದೇ ಟೈಮ್ಗೆ ರೋಹಿಣಿ ಮತ್ತು ಮನೋಜ ಇಬ್ಬರೂ ಸಹ ರೂಮಲ್ಲಿ ಇರ್ತಾರೆ. ಅಲ್ಲಿ ನೋವಿಗೆ ಒದ್ದಾಡ್ತಾ ಇರ್ತಾಳೆ ರೋಹಿಣಿ. ಏನು ರೀ ನೀವು ಅಲ್ಲಿ ನೋವು ಅಂತಂದ್ರೂ ಏನಾಯ್ತು ಅಂತ ಕೇಳ್ತೀರ ಅಂತ ಹೇಳಿ ಕೋಪ ಮಾಡ್ಕೊಂಡು ವಾಶ್ರೂಮ್ಗೆ ಹೋಗ್ಬಿಟ್ಟಿರ್ತಾಳೆ. ವಾಶ್ರೂಮ್ಗೆ ಹೋಗಿರೋ ಟೈಮಲ್ಲಿ ರೋಹಿಣಿಗೆ ಫೋನ್ ರಿಂಗ್ ಆಗುತ್ತೆ. ಮನೋಜ ಕಾಲ್ ಪಿಕ್ಕಿ, ಯಾರು ನೀವು ಮಾತಾಡ್ತಾ ಇರೋದು ಅಂದಾಗ, ನಾವು ಬಾಡಿಗೆಗೆ ಕಾಲ್ ಮಾಡಿರೋದು, ಬಾಡಿಗೆ ಇನ್ನೂ ಕಟ್ಟೇ ಇಲ್ಲ, ಬಾಡಿಗೆ ಯಾವಾಗ ಕಟ್ತೀರಾ, 5ನೇ ತಾರೀಕಿಗೆ ಕಟ್ಬಿಡ್ತಾಯಿದ್ರು, ಈಗ 15ನೇ ತಾರೀಕಾದರೂ ಇನ್ನೂ ಬಾಡಿಗೆನೇ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಯಾವ ಬಾಡಿಗೆ ಹೇಳ್ತಾ ಇದ್ದೀರಾ ನೀವು, ರಾಂಗ್ ನಂಬರ್ ಅಂದಾಗ ರೋಹಿಣಿ ಅವ್ರು ತಾನೆ, ರಾಂಗ್ ನಂಬರ್ ಅಲ್ಲ ರೈಟ್ ನಂಬರು ಅಂತಾನೆ. ಆ ಥರ ಕಟ್ ಮಾಡಿದ ತಕ್ಷಣವೇ ರೋಹಿಣಿ ಬರ್ತಾಳೆ. ಏನಿದು ರೋಹಿಣಿ, ಬಾಡಿಗೆ ಕಟ್ಟಬೇಕಂತ ಇದ್ದಾರೆ, ಯಾವ ಬಾಡಿಗೆ, ಏನು ಬಾಡಿಗೆ ಅಂತ ಹೇಳಿ ಮನೋಜ ಕೇಳ್ತಾನೆ. ಇಲ್ಲ, ನನ್ನ ಫ್ರೆಂಡ್ ತುಂಬ ಹೆಲ್ಪ್ ಮಾಡಿದ್ಲು ನನಗೆ, ಅವಳಿಗೆ ಪಾಪ ಜಾಬ್ ಇಲ್ಲ, ಅದಕ್ಕೆ ಅವರ ಒಂದು ರೆಂಟ್ನ ನಾನು ಕಟ್ತಾಯಿದ್ದೀನಿ ಅಂತ ಹೇಳಿ ಮನೋಜನಿಗೆ ರೋಹಿಣಿ ಹೇಳ್ತಾಳೆ. ಆದರೂ ರೋಹಿಣಿ, ನನಗೆ ಈ ನಡುವೆ ತುಂಬಾ ಸುಳ್ಳು ಹೇಳ್ತಾ ಇದೆಯಾ, ತುಂಬಾ ಮುಚ್ಚಿಕ್ತಾ ಇದೆಯಾ, ಅದನ್ನು ನನಗೆ ಹೇಳ್ಬೋದಿತ್ತಲ್ಲ, ಯಾಕೆ ಮುಚ್ಚಿಟ್ರಿ ಅಂತ ಹೇಳಿ ಮನೋಜಕ್ಕೆ ರೋಹಿಣಿನ ಕೇಳ್ತಾನೆ. ಅದಕ್ಕೆ ರೋಹಿಣಿ, ಚೆನ್ನಾಗಿದೆ ಮನೋಜ್, ನೀವು ತಪ್ಪು ಮಾಡಿರೋದು ನನ್ನ ಮೇಲೆ ಹೇಳ್ತೀರಾ, ನೀವು ನನ್ನ ಫೋನ್ ಏನಕ್ಕೆ ತೊಗೊಂಡ್ರಿ ಅಂತ ಹೇಳಿ ರೋಹಿಣಿ ಅಂತಾಳೆ. ಮನೋಜ, ಇಲ್ಲ, ನೀವು ತಪ್ಪು ಮಾಡಿದ್ರು ಸಹ 1,000 ಕೇಳ್ತಾ ಇಲ್ಲ ಅಂದಾಗ, ನೀವು ತಪ್ಪು ಮಾಡಿರೋದು, ನೀವು ನನ್ನ ಫೋನ್ ನನ್ನ ಪರ್ಮಿಷನ್ಗೆ ತೊಗೊಂಡೋದು, 1,000 ಕೇಳಿ ಅಂತೇಳಿ ಕೇಳಿದಾಗ, ಇಲ್ಲ ನಾನು 1,000 ಕೇಳೋದಿಲ್ಲ ಅಂತ ಹೇಳಿ ಮನೋಜ ಬೆಡ್ಶೀಟು ಮತ್ತು ಪಿಲ್ಲೋಸ್ ಎತ್ಕೊಂಡು ಮನೆಯಿಂದ ಆಚೆ ಬರ್ತಾನೆ ನಿದ್ದೆ ಮಾಡೋದಕ್ಕೆ. ಅದೇ ಟೈಮ್ಗೆ ಸೂರ್ಯನೂ ಸಹ ಕುಡ್ಕೊಂಡು ಮನೆ ಒಳಗಡೆ ಬರ್ತಾನೆ. ಮೀನಾ ಅಂತ ಹೇಳಿ ಹುಡುಕಾಡ್ತಾ ಇರ್ತಾನೆ. ಅದಾದಮೇಲೆ ಮೀನಾ, ಏನಿದು ಇಷ್ಟೊಂದು ಸೌಂಡ್ ಬರ್ತಿದೆ ಇವ್ರದ್ದು ಅಂತೇಳಿ ಬಂದು ನೋಡಿದಾಗ, ಕುಡ್ಕೊಂಬಂದಿದ್ದೀರಾ ನೀವು, ಬಾಯಿ ಊದಿ ಸ್ಮೆಲ್ ನೋಡೋಣ ಅಂದಾಗ ಬಾಯಿ ಊದ್ತಾಳೆ. ಅಯ್ಯೋ, ಏನು ಇಷ್ಟೊಂದು ಸ್ಮೆಲ್ ಬರ್ತಾಯಿದೆ, ಮೂಗು 3 ದಿವಸ ನಾನು ಚೆನ್ನಾಗಿ ವಾಶ್ ಮಾಡಬೇಕು, ಈ ಸ್ಮೆಲ್ ನನ್ನ ಮೂಗಿಂದ ಹೋಗೋದೇ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಜಗಳ ಮಾಡ್ತಾಳೆ. ಅದಾದಮೇಲೆ ಸೂರ್ಯ, ಏನೇ ಇದು, ಒಂದು ಸ್ವಲ್ಪನೇ ಕುಡ್ಕೊಂಬಂದಿರೋದು, ನಿನ್ನಿಂದ ಡೈಲಿ ಕುಡಿಯೋನು 3 ತಿಂಗಳಿಗೆ ಒಂದು ಸಲ ಕುಡಿಯೋಂಗಾಗಿದೆ, ಅದಕ್ಕೆ ಯಾಕೆ ಆ ಥರ ಮಾತಾಡ್ತಾ ಇದೆಯಾ ಅಂಥೇಳಿ ಸೂರ್ಯ ಅಂತಾನೆ. ಮೀನಾ, ನಿಮ್ಮನ್ನೆಲ್ಲ ನಿಮ್ಮ ಫ್ರೆಂಡ್ಸ್ನ ಬೈಬೇಕು, ನಿಮ್ಗೇನು ಮಾಡೋಕ್ಕೆ ಬರೀ ಕೆಲಸ ಇಲ್ವಾ, ಕುಡಿಬೇಡಿ ಅಂದರೂ ರವಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣವೇ ಶ್ರುತಿ ಫೋನ್ ಐತೆ ಬೆಡ್ ಮೇಲೆ ಬಿಸಾಕ್ತಾಳೆ. ಯಾಕೆ ಶ್ರುತಿ ಫೋನ್ ಎತ್ತು ಬಿಸಾಕ್ತಾ ಇದೆಯಾ ಅಂದರೆ, ಇಷ್ಟು ಸಲ ಕಾಲ್ ಮಾಡೋದು, 10-20 ಸಲ ಕಾಲ್ ಮಾಡಿದ್ದೀನಿ, ರಿಪ್ಲೈ ಮಾಡೋದಕ್ಕೆ ಏನು ನಿಮಗೆ ಅಂದಾಗ, ನಾನು ಒಂಚೂರು ಬ್ಯುಸಿ ಇದ್ದೆ, ನಾನು ಮೀಟಿಂಗಲ್ಲಿದ್ದೆ ಅಂತೇಳಿ ರವಿ ಅಂತಾನೆ. ಏನು ನನ್ನ ಫೋನ್ ಪಿಕ್ ಮಾಡಿದರಷ್ಟು ದೊಡ್ಡ ಮೀಟಿಂಗು, ಅಂಥ ಮೀಟಿಂಗ್ ಏನು ನಿಮಗೆ ಅಂತ ಹೇಳಿ ಅಂತಾರೆ. ನಮ್ಮ ಓನರ್ ಬಗ್ಗೆ ನೀನು ಕೆಟ್ಟದಾಗ ಮಾತಾಡಬೇಡ, ಅವರು ನಮಗೋಸ್ಕರ ಅಲ್ವಾ ಮೀಟಿಂಗ್ ಇಟ್ಟಿದ್ದು, ಅದಕ್ಕೆ ಯಾಕೆ ಈ ಥರ ಬೇಜಾರು ಮಾಡ್ಕೊತಾ ಇದೆಯಾ, ಇವತ್ತೇನಾದರೂ ಲೇಡಿ ರ್ಯಾಂಬೋದೇನಾದರೂ ನೀನು ವಾಯ್ಸ್ ಓವರ್ ಕೊಟ್ಟಿದ್ದೀಯಾ, ಅದಕ್ಕೆ ನೀನು
ಪರ್ಕಾಯ ಪ್ರವೇಶ ಮಾಡಿಬಿಟ್ಟಿದ್ಯಾ ಆ ಪಾತ್ರದಲ್ಲಿ ಅಂತ ಹೇಳಿ ರವಿ ರೇಗಿಸ್ತಾನೆ. ಅಲ್ಲ ರವಿ, ನಾನು ಇಷ್ಟೊಂದು ಗಂಟ್ಲು ಕಿರ್ಚ್ಕೊಂಡು ಅರಚ್ತಾ ಇದ್ದೀನಿ, ನೀನು ನೋಡ್ರೆ ಕಾಮಿಡಿ ಮಾಡ್ತಾ ಇದೆಯಾ ನೀನು ಅಂಥೇಳಿ ಶ್ರುತಿ ಅಂತಾಳೆ. ಅಲ್ಲ, ಸಣ್ಣ ಪುಟ್ಟದಕ್ಕೆ ಯಾಕೆ ಕೋಪ ಮಾಡ್ಕೊತ ಇದೆಯಾ ನೀನು, ಸುಮ್ಮನೆ ಇರೋರೆ ನೀನು ಯಾಕೆ ಈ ಥರ ಜಗಳ ಮಾಡ್ತಾ ಇದೆಯಾ ಅಂಥೇಳಿ ರವಿ ಬೈದ್ಬಿಟ್ಟು ಬೆಡ್ಶೀಟ್ ಎಲ್ಲ ಎತ್ಕೊಂಡು ಅವನು ಸಹ ಆಚೆ ಬರ್ತಾನೆ. ಹೋಗಿ ನನ್ನ ಹತ್ರ ಜಗಳ ಆಡೋದಕ್ಕಿಂತ ನಿಮ್ಗೆ ಆಚೆ ಮಲ್ಕೊಳ್ಳೋದೇ ಬೆಟರ್ ಅಂತಂದರೆ ಹೋಗಿ ಆಚೆನೇ ಹೋಗಿ ಮಲ್ಕೊಳ್ಳಿ, ಒಳ್ಳೇದಾಗಲಿ ನಿಮಗೆ ಅಂತ ಹೇಳಿ ಶ್ರುತಿ ಅಂತಾಳೆ. ಸರಿ ಅಂಥೇಳಿ ರವಿನೂ ಸಹ ಆಚೆನೇ ಬಂದು ನಿದ್ದೆ ಮಾಡ್ತಾನೆ. ರವಿ ಬರೋ ಟೈಮಿಗೆ ಮನೋಜ ಮತ್ತು ಸೂರ್ಯ ಆಲ್ರೆಡಿ ಇರ್ತಾರೆ. ನೀವೇನ್ರು ನೀವು ಆಲ್ರೆಡಿ ನನಗಿಂತ ಮುಂಚೆ ಇದ್ದೀರಾ ಬ್ರೋ ಅಂಥೇಳಿ ರವಿ ಅಂತಾನೆ. ಏನಪ್ಪ ಮಾಡೋದು, ಪರಿಸ್ಥಿತಿ ಹಿಂಗೆ ಅಂತ ಹೇಳ್ತಾನೆ. ಮನೋಜ, ಇದೇನಿದು ಈ ಥರ ಆಗೋಯ್ತು ನಮ್ಮ ಪರಿಸ್ಥಿತಿ, ಅವ್ರು ತಪ್ಪು ಮಾಡು ನಾವೇ ಸಾರಿ ಕೇಳಬೇಕು, ನಮಗೇನು ಗ್ರಾಚಾರನ ಸಾರಿ ಕೇಳೋದಕ್ಕೆ ಅಂತ ಹೇಳಿ ಮನೋಜ ಅಂತಾನೆ. ನಂದು ಬಿಡು ಸೂರ್ಯ, ನೀನೇನಕ್ಕೆ ಇಲ್ಲಿ ಬಂದು ಕೂತಿದ್ಯಾ, ಏನಾಯಿತು ಅಂತ ಅಂದಾಗ, ಅಯ್ಯೋ ಒಂಚೂರು ಕುಡ್ಕೊ ಬಂದೆ, ನನ್ನ ಫ್ರೆಂಡ್ ದುಬೈಗೆ ಹೋಗ್ತಾನೆ ನಾಳೆ ಅಂತ ಅಂದ್ಬಿಟ್ಟು ಅದಕ್ಕೆ ನೋಡು ನನ್ನ ಆಚೆ ಹಾಕ್ಬಿಟ್ಟಿದ್ದಾಳೆ ಅಂದಾಗ, ಅದಕ್ಕೆ ಕುಡ್ಕೊಂಬಂದ್ರೆ ಆಗಲ್ಲ ಅಂತ ಗೊತ್ತು ತಾನೆ, ಮತ್ತು ನೀನು ಯಾಕೆ ಕುಡ್ಕೊಂಬಂದೆ ಅಂತಂದರೆ, ಅವ್ರು ಕೋಪ ಮಾಡ್ಕೊತಾರೆ ಅನ್ನೋದಕ್ಕೆಲ್ಲ ನಾವು ಕುಡಿದಿರ ಇರೋಕ್ಕಾಗುತ್ತೆ, ಸುಮ್ಮನೆ ನೀನು ಅಂತೇಳಿ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನಾನು ಬ್ಲಾಗ್ಸ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು